ಸೇವಾ ಸಂಗಮ ಸಂಸ್ಥೆಯ ವಾರದ ಸುದ್ದಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಜನವರಿ 10ರಂದು ಕಲಬುರಗಿ ಜಿಲ್ಲೆಯ ಅಡ್ರಾಮಿ ತಾಲೂಕಿನ ಅಲ್ಲೂರು ಗ್ರಾಮದಲ್ಲಿ ಮಕ್ಕಳ ಪಾಲನೆ ಪೋಷಣೆ ಕುರಿತು ಸಮುದಾಯ ಸಭೆ ಆಯೋಜಿಸಲಾಯಿತು. ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್ ಇವರು ಪೋಷಕರಿಗೆ ಮಕ್ಕಳ ಸಮಗ್ರ ಬೆಳವಣಿಗೆ ಮತ್ತು ಆರೋಗ್ಯಕರ ಪೋಷಣೆ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಶ್ರೀ ಶರಣ್ ಕುಮಾರ್ ಮಕ್ಕಳ ಮನೆ ಕಾರ್ಯಕ್ರಮದ ಪ್ರಮುಖ ವಿಧಾನಗಳನ್ನು ಪರಿಚಯಿಸಿ ಮಕ್ಕಳ ಶೈಕ್ಷಣಿಕ ಮತ್ತು ಬುದ್ಧಿ ವಿಕಾಸದ ಪ್ರಗತಿಗೆ ಪ್ರತಿದಿನದ ಚಟುವಟಿಕೆಗಳ ಮಹತ್ವವನ್ನು ವಿವರಿಸಿದ್ದಾರೆ. ಈ ಸಭೆಯ ಮೂಲಕ ಪೋಷಕರು ಮಕ್ಕಳ ಉತ್ತಮ ಬೆಳವಣಿಗೆಗಾಗಿ ಜಾಗೃತರಾದರು. ಜನವರಿ 16ರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಕಲಬುರಗಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕುರಿತು ಟೆಂಟ್ ಅವೇರ್ನೆಸ್ ಕಾರ್ಯಕ್ರಮ ಆಯೋಜಿಸಲಾಯಿತು. 0 ಇಂದ 8 ವರ್ಷದೊಳಗಿನ ಮಕ್ಕಳ ಬೆಳವಣಿಗೆಗೆ ನಿದ್ದೆ, ನಡೆಯುವ, ಮಾತನಾಡುವ ಸಾಮರ್ಥ್ಯಗಳ ಕುರಿತು ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ. ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕರ್ತರು ಲಕ್ಷ್ಮಿಯವರು ಕರಪತ್ರಗಳನ್ನು ಹಂಚಿ 80 ಗ್ರಾಮಸ್ಥರಿಗೆ ಈ ಕಾರ್ಯಕ್ರಮದ ಪ್ರಯೋಜನವನ್ನು ತಲುಪಿಸಿದ್ದಾರೆ. ಇದೀಗ ಆರ್ಬಿಟ್ ಸಂಸ್ಥೆಯ ಮುಖ್ಯಾಂಶಗಳು. ಜನವರಿ 12ರಂದು ಭಾಲ್ಕಿ ತಾಲೂಕು ಭಾಗ್ಯನಗರ ಹಳ್ಳಿಯಲ್ಲಿ ಮಾನಸಿಕ ಅಸ್ವಸ್ಥರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಾನಸಿಕ ಆರೋಗ್ಯದ ಮಹತ್ವ, ಲಕ್ಷಣಗಳು, ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಮತ್ತು ಕುಟುಂಬ ಸಮಾಜದ ಬೆಂಬಲದ ಅಗತ್ಯತೆಯನ್ನು ವಿವರಿಸಲಾಯಿತು. 12 ಗ್ರಾಮಸ್ಥರಿಗೆ ಭಾಗವಹಿಸಿ ಜಾಗೃತಿಯಾಗಿ ತಮ್ಮ ಸಂಶಯಗಳಿಗೆ ಸ್ಪಷ್ಟತೆ ಪಡೆದಿದ್ದಾರೆ. ಕಾರ್ಯಕ್ರಮವು ಗ್ರಾಮದಲ್ಲಿ ಮಾನಸಿಕ ಆರೋಗ್ಯದ ಅರಿವು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಬಸವಕಲ್ಯಾಣ ತಾಲೂಕು ಹುಲ್ಗುತ್ತಿ ಗ್ರಾಮದಲ್ಲಿ ವೀರಭದ್ರೇಶ್ವರ ಮಾನಸಿಕ ಅಸ್ವಸ್ಥರ ಆರೈಕೆದಾರರ ಗುಂಪಿನ ಸಭೆ ಆಯೋಜಿಸಲಾಯಿತು. ಸಭೆಯಲ್ಲಿ ಫಲಾನುಭವಿಗಳಿಗೆ ಔಷಧಿಯನ್ನು ಪ್ರತಿದಿನ ವೈದ್ಯರ ಸಲಹೆಯಂತೆ ನೀಡುವ ಮಹತ್ವ ಹಾಗೂ ಔಷಧಿ ತಪ್ಪಿಸಿದರೆ ಉಂಟಾಗುವ ಸಮಸ್ಯೆಗಳನ್ನು ವಿವರಿಸಿದ್ದಾರೆ. ಆರೈಕೆದಾರರು ಆರೋಗ್ಯದಲ್ಲಿ ಬರುವ ಬದಲಾವಣೆಗಳನ್ನು ಗಮನಿಸುವುದು ಮತ್ತು ತಕ್ಷಣ ವೈದ್ಯರನ್ನು ಸಂಪರ್ಕಿಸುವ ಅಗತ್ಯತೆಯನ್ನು ಬಗ್ಗೆ ತಿಳಿದುಕೊಂಡಿದ್ದಾರೆ. 9 ಆರೈಕೆದಾರರು ಮತ್ತು ಮಾನಸಿಕ ಅಸ್ವಸ್ಥರು ಭಾಗವಹಿಸಿದ ಈ ಸಭೆ ಮಾನಸಿಕ ಆರೋಗ್ಯದ ಮೇಲಿನ ಜಾಗೃತಿ ಮತ್ತು ಸೂಕ್ತ ಆರೈಕೆಯನ್ನು ಉತ್ತೇಜಿಸಿದೆ. ನಾವೆಂತ ವಾಕಿಂಗ್ ಮಾಡಕ್ ಹಚ್ಚಬೇಕು, ಪಡೆಯಕ್ ಹಚ್ಚಬೇಕು, ಅವ್ರಿಗೆ ಧ್ಯಾನ ಮಾಡಕ್ ಹಚ್ಚಬೇಕು, ಮತ್ತೇನ ಸ್ವಲ್ಪ ಮನೆಗೆ ಸಣ್ಣ ಪುಟ್ಟ ಕೆಲಸ ಮಾಡಕ್ ಹಚ್ಚಬೇಕು. ಅವ್ರಿಗೆ ಸ್ವಲ್ಪ ಗಣಸ್ಮಕ್ಳಾದ್ರೆ. ಬೀದರ್ ತಾಲೂಕಾ ಕಂಕಟಿ ಗ್ರಾಮದಲ್ಲಿ ಆರ್ಬಿಟ್ ವತಿಯಿಂದ ವಿಶೇಷ ಚೇತನರ ಸಭೆ ಆಯೋಜಿಸಲಾಯಿತು. ಸಭೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀಮತಿ ರೂಪಾಲಿ ಮತ್ತು ಶ್ರೀ ನೋಹಾನ್ ಭಾಗವಹಿಸಿ ಆರೋಗ್ಯ ಹಕ್ಕುಗಳು ಮತ್ತು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಯುಡಿಐಡಿ ಕಾರ್ಡ್, ಮಾಸಿಕ ಪಿಂಚಣಿ, ವೃದ್ಧಾಪ್ಯ ವೇತನ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ಪಡೆಯಬೇಕು ಎಂದು ಒತ್ತಿ ಹೇಳಿದ್ದಾರೆ. 7 ಜನರು ಭಾಗವಹಿಸಿ ಈ ಸಭೆ ವಿಶೇಷಚೇತನರಿಗೆ ತಮ್ಮ ಹಕ್ಕುಗಳನ್ನು ಅರಿತುಕೊಳ್ಳಲು ಹಾಗೂ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಮಹತ್ವದ ವೇದಿಕೆಯಾಯಿತು. ಜನವರಿ 13ರಂದು ಆರ್ಬಿಟ್ ಮತ್ತು ಕ್ರಾಸ್ ಸಂಸ್ಥೆ ಬೆಂಗಳೂರು ಸಂಯುಕ್ತಾಶ್ರಯದಲ್ಲಿ ಸಮೃದ್ಧಿ ಯೋಜನೆಯ ಸಂಯೋಜಕರು ಶ್ರೀ ಚೆನ್ನಪ್ಪ ಬೀದರ್ ಜಿಲ್ಲೆಯ 5 ಸಂಘದ ಫಲಾನುಭವಿಗಳನ್ನು ಭೇಟಿ ಮಾಡಿ ಅವರ ಸ್ವ ಉದ್ಯೋಗವನ್ನು ವೀಕ್ಷಿಸಿದ್ದಾರೆ. ಈ ಉದ್ಯಮಗಳಿಂದ ಲಭ್ಯವಾಗುವ ಆದಾಯ ಹಾಗೂ ಕುಟುಂಬದ ಸುಧಾರಣೆ ಸಾಧ್ಯವೆಂದು ವಿವರಿಸಿದ್ದರು. ಸಮೀಪದ ಫಲಾನುಭವಿಗಳು ಸ್ವ ಉದ್ಯೋಗದಲ್ಲಿ ತೊಡಗಿಕೊಳ್ಳಲು ಪ್ರೇರಣೆ ಪಡೆದುಕೊಂಡು ತಮ್ಮ ಜೀವನಕ್ಕೆ ಹೊಸ ಅವಕಾಶಗಳನ್ನು ಕಾಣಿದರು. ಜನವರಿ 13ರಂದು ಬೀದರ್ ತಾಲೂಕು ಬೇನಕನಹಳ್ಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಶಾಂತಿ ಮಾನಸಿಕ ಅಸ್ವಸ್ಥರ ಆರೈಕೆದಾರರ ಸಭೆ ಆಯೋಜಿಸಲಾಯಿತು. ಸಭೆಯಲ್ಲಿ ಆರೈಕೆದಾರರಿಗೆ ಮಾನಸಿಕ ಅಸ್ವಸ್ಥರನ್ನು ಸರಿಯಾಗಿ ನೋಡಿಕೊಳ್ಳುವ ವಿಧಾನಗಳು, ಪರಸ್ಪರ ಬೆಂಬಲಗಳು ಮತ್ತು ಸಹಕಾರ ನೀಡುವ ಮಹತ್ವವನ್ನು ವಿವರಿಸಲಾಯಿತು. ಮಾತ್ರೆ ನೀಡುವ ನಿಯಮ, ದಿನನಿತ್ಯದ ಕಾರ್ಯ, ಸಮುದಾಯದಲ್ಲಿ ಭಾಗವಹಿಸುವಿಕೆ ಹಾಗೂ ಆರೋಗ್ಯ ಸುಧಾರಣೆ ಕುರಿತು ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಹೇಳಿದ್ದಾರೆ. ಜನವರಿ 16ರಂದು ಭಾಲ್ಕಿ ತಾಲೂಕಿನ ಭಾತಂಬರ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮಹಿಳಾ ಸಬಲೀಕರಣ ಈ ಕಾರ್ಯಕ್ರಮದ ಕಾರ್ಯಕರ್ತರು ಶ್ರೀಮತಿ ಸುಜಾತಾ ಮಹಾಸಂಘ ಬಲವರ್ಧನೆ ಕಾರ್ಯಾಗಾರವನ್ನು ಆಯೋಜಿಸಿದ್ದರು. ಮಹಿಳಾ ಸಬಲೀಕರಣದ ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ನಿರ್ಮಲಾ ಇವರು ಮಹಾಸಂಘದ ಜವಾಬ್ದಾರಿಗಳು, ಇಲಾಖೆಗಳೊಂದಿಗೆ ಜಾಲ ಬೆಳೆಸುವುದು ಮತ್ತು ಬಲವರ್ಧನೆ ಕುರಿತು ತರಬೇತಿ ನೀಡಿದ್ದಾರೆ. ಚರಂಡಿ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರ್ಧಾರ ಮಾಡಲಾಯಿತು. ಒಟ್ಟು 20 ಪದಾಧಿಕಾರಿಗಳು ಮಹಾಸಂಘ ಬಲವರ್ಧನೆ ಕುರಿತು ತರಬೇತಿಯನ್ನು ಪಡೆದಿದ್ದಾರೆ. ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ವಿಶೇಷ ಚೇತನರ ಸಭೆ ಆಯೋಜಿಸಲಾಯಿತು. ಸಭೆಯಲ್ಲಿ ಫಲಾನುಭವಿಗಳ ಆರೋಗ್ಯ, ಒಗ್ಗಟ್ಟಿನ ಮಹತ್ವ, ಪರಸ್ಪರ ಬೆಂಬಲ ಮತ್ತು ಅನುಭವ ಹಂಚಿಕೊಳ್ಳುವ ಬಗ್ಗೆ ಚರ್ಚಿಸಲಾಯಿತು. ಆರೋಗ್ಯ ಸುಧಾರಣೆ, ಸರ್ಕಾರದ ಯೋಜನೆಗಳು, 5% ಅನುದಾನ, ಕೌಶಲ್ಯ ತರಬೇತಿ ಮತ್ತು ಲಾಬಿ ವಕಾಲತ್ತು ಕುರಿತು ಮಾಹಿತಿಗಳನ್ನು ವಿವರಿಸಲಾಯಿತು.